ಇನ್ನು ದಿನೇಶ್ ಗುಂಡೂರಾವ್ ಅವರು ಸಚಿವರು ಸಹ ಹೇಳ್ತಾ ಇರುವಂತದ್ದು ಇನ್ನೂ 2 ವರದಿ ಬರಬೇಕಾಗಿದೆ ನ್ಯಾಯಮೂರ್ತಿ ಕುನ್ನಾ ಅವರಿಂದ. ಇದರಲ್ಲಿ ರಾಜಕೀಯ ದುರುದ್ದೇಶ ಏನಿಲ್ಲ ರೀ, ಕಾನೂನು ಪ್ರಕಾರ ಏನ್ ತನಿಖೆ ಮಾಡಬೇಕು ಅದನ್ನ ತನಿಖೆಯನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ರಾಜಕೀಯ ಪ್ರೇರಿತ ಅಲ್ಲ ಇದು ಅನ್ನುವಂತ ಮಾತನ್ನು ಹೇಳಿದ್ದಾರೆ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು. ಇದರಲ್ಲಿ ರಾಜಕೀಯ ಯಾವುದೂ ಕೂಡ ಇಲ್ಲ, ಕಾನೂನು ಪ್ರಕಾರ ತನಿಖೆಯನ್ನ ಮುಂದುವರಿಸ್ತೀವಿ. ಅದ್ರ ಜೊತೆಗೆ ಒಂದು ಸೆಂಟೆನ್ಸ್ ಸೇರಿಸಿದ್ದಾರೆ, ಇದು ಐಟಿ ಇಡಿ ತರ ರಾಜಕೀಯ ಪ್ರೇರಿತ ಅಲ್ಲ ಅಂತ ಒಂದು ಶಬ್ದವನ್ನ ಕೂಡ ಬಳಕೆ ಮಾಡಿದ್ದಾರೆ. ಇದನ್ನ ನಾವು ಯಾವುದೇ ಒಂದು ದುರುದ್ದೇಶದಿಂದ ಮಾಡ್ತಾ ಇಲ್ಲ. ವಿರೋಧ ಪಕ್ಷದಲ್ಲಿದ್ದಾಗ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದು, ಆವಾಗ ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಿಂದನೂ ಒಂದು ರಿಪೋರ್ಟನ್ನು ಕೂಡ ಸಬ್ಮಿಟ್ ಆಗಿತ್ತು ಮತ್ತು ನಮ್ಮ ಪಕ್ಷದಿಂದ ಕೂಡ ಸಬ್ಮಿಟ್ ಮಾಡಿದ್ದು. ಈಗ ಅದ ನಂತರ ನಾವು ಸರ್ಕಾರಕ್ಕೆ ಬಂದ ಮೇಲೆ ನಾವು ಒಂದು ಒಳ್ಳೆಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿ ಅವರು ಪ್ರಥಮ ವರದಿಯನ್ನು ಕೊಟ್ಟಿದ್ದಾರೆ. ಇನ್ನು 2ನೇ ವರದಿಯನ್ನು, ಅಂತಿಮ ವರದಿಯನ್ನು ಅವರು ಅದನ್ನು ಕೂಡ ಸದ್ಯದಲ್ಲೇ ಕೊಡ್ತಾ ಇದ್ದಾರೆ. ಆದ್ದರಿಂದ ಅದರಲ್ಲಿ ಭಾಳಷ್ಟು ಗಂಭೀರವಾದಂಥ ಒಂದು ವಿಷಯಗಳು ಅವರು ತಮ್ಮ ಪ್ರಥಮ ವರದಿಯಲ್ಲಿ ಹೇಳಿದ್ದಾರೆ. ಅನೇಕ ವಿಚಾರಗಳು ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಯಾವ್ಯಾವ ಕಾರಣಕ್ಕೆ ಈ ಥರ ಅಲ್ಲಿ ಅನ್ಯಾಯ ಆಗಿದೆ, ಮೋಸ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಇದೆಲ್ಲವನ್ನು ಹೇಳಿದ್ದಾರೆ. ಈಗ ನಾವು ಒಂದು ಆಯೋಗ ವರದಿ ಕೊಟ್ಟ ಮೇಲೆ ಅದರ ಮೇಲೆ ಕ್ರಮ ತಗೊಳ್ಬೇಕು. ಆ ಕ್ರಮ ತಗೊಳ್ತಾ ಇದ್ದೀವಿ. ಆದ್ದರಿಂದ ಇದರಲ್ಲಿ ಯಾವುದೇ ರೀತಿಯ ಒಂದು ದಾರಿ ತಪ್ಪಿಸತಕ್ಕ. ಆಯಿತು ಸರ್, ನೈಸ್ ವಿಚಾರದಲ್ಲಿ ಕ್ರಮ ತಗೊಳ್ಳಿ ನೋಡೋಣ. ವರದಿ ಬಂದಾಗಿದೆಯಲ್ಲ, ಕ್ರಮ ತಗೊಳ್ಳಿ ನೋಡೋಣ. ವಕ್ಫ್ ವಿಚಾರದಲ್ಲಿ ಅನ್ವರ್ ಮಾಣಿಪ್ಪಾಡಿಯವ್ರು ಕೊಟ್ಟಿರುವಂಥ ವರದಿನೂ ಇದೆಯಲ್ಲ, ಕ್ರಮ ತಗೊಳ್ಳಿ ನೋಡೋಣ. ನೋಡಿ ಸೆಲೆಕ್ಟಿವ್ ಆಗಿ ಹೇಗಿರುತ್ತೆ ಅಂತ. ಇದು ಇನ್ನೂ ಬರಬೇಕಾಗಿದೆ ವರದಿ, ಇದು ಮಧ್ಯಂತರವಾಗಿ ಕೊಟ್ಟಿರೋದು. ಅವೆರಡು ಬಂದಾಗಿದೆಯಲ್ಲ, ವಕ್ಫ್ ಮತ್ತು ನೈಸದ್ದು ಕೊಡಿ, ಬರಲಿ ನೋಡೋಣ.